ನಮಸ್ಕಾರ ಎಲ್ರಿಗೂ. ಏನು ಅಂದ್ರೆ ನಾವು ಬೇಸಿಕಲಿ ಬಂದ್ಬಿಟ್ಟು ಉತ್ತರ ಕರ್ನಾಟಕದವರು. ಸೊ ಏನು ಅಂತ ಅಂದ್ರೆ ಇವತ್ತು ದಿನ ಗ್ಯಾಸ್ ಮೇಲೆ ರೊಟ್ಟಿ ಸುಟ್ಕೊಂಡು ತಿಂದು 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 ಇವತ್ತು ನಮ್ಮ ಮನೆಯಲ್ಲಿ ಆಚೆಗಡೆ ಒಲೆ ಹಾಕ್ಬಿಟ್ಟು ಒಲೆ ಮೇಲೆ ಬೇಯಿಸಿರೋ ರೊಟ್ಟಿ. ಏನ್ ರೊಟ್ಟಿ? ಜೋಳದ ರೊಟ್ಟಿ. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್. ಇವತ್ತು ನಮ್ಮ ಅಮ್ಮ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಹಿಟ್ಟನ್ನ ಚೆನ್ನಾಗಿ ನಾದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಬನ್ನಿ ಅಲ್ಲಿ ಸುಡ್ಬೇಕಾದ್ರೆ ಮಾಡಿ. ಬದನೆಕಾಯಿ ಗೊಜ್ಜು ಅಲ್ಲ ಇವತ್ತು. ಬದನೆಕಾಯಿ ಗೊಜ್ಜು, ಬದನೆಕಾಯಿ ಎಣಗಾಯಿನ? ಬದನೆಕಾಯಿ ಎಣಗಾಯಿ ಇಲ್ಲ, ಗೊಜ್ಜು ಮಾಡ್ತಾ ಇದ್ದಾರೆ. ಅದು ಹೇಗಿರುತ್ತೆ ಅಂತ ನೋಡೋಣ. ಹೇಗ್ ಮಾಡ್ತೀರಾ? ಒಲೆಯಲ್ಲಿ ಸುಟ್ಬಿಟ್ಟು ಒಲೆಯಲ್ಲಿ ಬದನೆಕಾಯಿನ ಸುಟ್ಬಿಟ್ಟು ಗೊಜ್ಜು ತರ ಮಾಡ್ತಾರೆ. ಅದ್ ಹೇಗ್ ಮಾಡ್ತಾರೆ ನೋಡೋಣ ಬನ್ನಿ. ಏನು ಅಂತಂದ್ರೆ ಹೊರಗಡೆ ಸಿಕ್ಕಾಪಟ್ಟೆ ಚಳಿ, ಅದಕ್ಕೆ ಹೊರಗಡೆ ಬದನೆಕಾಯಿ ಸುಡ್ತಾ ಇದಾರೆ. ನೋಡ್ಕೊಂಬರೋಣ ಬನ್ನಿ ಹೆಂಗ್ ಸುಡ್ತಾ ಇದಾರೆ ಅಂತ. ಕರೆಂಟ್ ಬೇರೆ ಇಲ್ಲ. ನಮ್ಮ ಪಕ್ಕದ ಮನೆಯವರು ಮತ್ತೆ ನಮ್ಮ ಬ್ರದರ್ ಎಲ್ಲ ಸೇರಿ ಬದನೆಕಾಯಿ ಸುಡ್ತಾ ಇದಾರೆ. ಬನ್ನಿ ನೋಡೋಣ ಎಲ್ಲಿ ಸುಡ್ತಾ ಇದಾರೆ. ಕತ್ಲು ಇಲ್ಲಿ ಬದನೆಕಾಯಿ ಸರಿಯಾಗಿ ಮಾತಾಡ್ಬಿಟ್ಟಳಪ್ಪ. ಇಷ್ಟಿದ್ಲು ಸ್ಕೂಲ್ಗೆಲ್ಲ ಇಲ್ಲ ಬದನೆಕಾಯಿ ಇಲ್ಲಿ. ಹಾಯ್ ನಮ್ಮ ಏನದು ಅನ್ವಿಕಾ ಅವರು ಹೊಸ ಇದನ್ನ ತಗೊಂಡ್ಬಿಟ್ಟಿದ್ದಾರೆ. ಏನದು ಅನ್ವಿಕಾ? ಸಿಂಚು ಏನು? ಏನ್ ಮಾಡ್ತಾ ಇದಾರೆ ಅಲ್ಲಿ ಇವಾಗ? ಏನ್ ಮಾಡ್ತಾ ಇದಾರೆ ಅವರು? ಬದನೆಕಾಯಿನ ನೋಡಿ ಹಿಂಗ್ ಸುಟ್ಬಿಟ್ಟು ಗೊಜ್ಜು ಮಾಡ್ತಾ ಇದಾರೆ. ಕ್ಯೂಚ್ಬಿಟ್ಟು ಗೊಜ್ಜು. ಬಿಸಿ ರೊಟ್ಟಿ ಮಾಡ್ತಾ ಇದಾರೆ. ಬನ್ನಿ ನೋಡೋಣ. ನಾದ್ತಾ ಇದಾರೆ. ರೊಟ್ಟಿ ಮಾಡೋದು ಹೆಂಗೆ ಅಂದ್ರೆ ನೋಡ್ಕೊಳ್ಳಿ. ಜೋಳದ ರೊಟ್ಟಿನ ಹೊರಗಡೆ ಬೆಂಕಿ ಹಾಕ್ಬಿಟ್ಟು ಕತ್ಲಲ್ಲಿ ಜೋಳದ ರೊಟ್ಟಿ ಮಾಡ್ತಾ ಇದಾರೆ. ಬಿಸಿ ಬಿಸಿ ಜೋಳದ ರೊಟ್ಟಿ, ಬದನೆಕಾಯಿ ಗೊಜ್ಜು ತಿನ್ನದೆ. ರೊಟ್ಟಿನ ಕೈಯಲ್ಲಿ ತಟ್ಟದ್ಬಿಟ್ಟು ಇವಾಗೆಲ್ಲ ಟ್ರೆಂಡ್. ಲತ್ತಣಿಗೆಲ್ಲೂ ಸ್ವಲ್ಪ ಉತ್ಕೊಳ್ತಾರೆ ಅವರು, ಸ್ವಲ್ಪ ಹಾಗೆ ಕೈಯಲ್ಲೂ ತಡ್ತಾರೆ. ನೋಡ್ರ ಜೋಳದ ರೊಟ್ಟಿ ಪೇಪರ್ ತರ ಆಗಬೇಕು, ಅವಾಗ ಅದು ರೊಟ್ಟಿ. ಸೊ ಒಲೆ ಮೇಲೆ ಹಂಚಿನ ಇಟ್ಟಾಯ್ತು. ರೊಟ್ಟಿ ಸುಡಬೇಕು ಅಲ್ಲ, ರೊಟ್ಟಿ ಬೇಯಿಸ್ಬೇಕು. ಇವಾಗ ಹಂಚಿಗೆ ನೀರ್ ಹಾಕಂಗಿಲ್ಲ. ಫಸ್ಟ್ ಹಂಚಿನ ಚೆನ್ನಾಗಿ ಕಾಯಿಸ್ಬಿಟ್ಟು ರೊಟ್ಟಿನ ಹಾಕ್ಬಿಟ್ಟು ಆಮೇಲೆ ನೀರ್ನ ಒಂದ್ ಬಟ್ಟೆಯಲ್ಲಿ ಚೆನ್ನಾಗಿ ಹಿಂಡ್ಕೊಂಡ್ಬಿಟ್ಟು ಹಚ್ಬೇಕು. ನಮ್ಮ ಅಪ್ಪಾಜಿ ಕೂಡ ಜೋಳದ ರೊಟ್ಟಿ ಬೇಯಿಸ್ತಾರೆ. ಅಭ್ಯಾಸ. ನಮ್ಮ ಅಮ್ಮ ಅಪ್ಪ ಡೈಲಿ ಹೆಂಗೆ ಅವರು ನೋಡಿ. ಇವತ್ತು ಅವರು ಜೋಳದ ರೊಟ್ಟಿ ಬೇಯಿಸ್ತಾ ಇದಾರೆ. ಬನ್ನಿ ಆಮೇಲೆ ತಿನ್ಬೇಕಾದ್ರೆ ತೋರಿಸ್ತೀನಿ. ಗೊತ್ತಾ, ಬದನೆಕಾಯಿ ಗೊಜ್ಜು ರೆಡಿ ಆಯ್ತು. ಏನೇನ್ ಹಾಕಿದಾರೆ ಕೇಳೋಣ, ನೋಡೋಣ. ಏನೇನ್ ಹಾಕಿದಾರೆ ಅದರಲ್ಲಿ? ಈರುಳ್ಳಿ ಸಾಕು, ಇಷ್ಟೇ. ಉಪ್ಪು ಖಾರ ಇನ್ನು ಹಾಕಿಲ್ಲ. ಮುಚ್ಚಳ್ ಪುಡಿ ಅಂತೆ, ಅದನ್ನೆಲ್ಲ ಹಾಕ್ಬಿಟ್ಟು ಬ್ಯಾಡಗಿ ಮೆಣಸಿನ ಖಾರ ಪುಡಿ, ಆಮೇಲೆ ಅಷ್ಟೇ ಉಪ್ಪು, ಖಾರದ ಪುಡಿ, ಪುಡಿ ಇಷ್ಟು ಹಾಕ್ಬಿಟ್ಟು ಕಲಿಸ್ಬಿಟ್ರೆ ಸುಟ್ಟಿರೋ ಬದನೆಕಾಯಿ ಗೊಜ್ಜು ಜೋಳದ ರೊಟ್ಟಿಗೆ ಸಖತ್ ಕಾಂಬಿನೇಷನ್ನು. ಚೆನ್ನಾಗಿರುತ್ತೆ ತಿನ್ನೋದು ಅಷ್ಟೇ. ಏನಂದರೆ ಎಲ್ಲ ಇವತ್ತು ಔಟ್ಸೈಡ್ ಊಟ ಮಾಡ್ತಾ ಇದ್ದಾರೆ. ಜೋಳದ ರೊಟ್ಟಿ ಮಾಡಿಕೊಂಡು ಅಕ್ಕಪಕ್ಕದಲ್ಲಿರೋರೆಲ್ಲ ನೋಡಿ. ಸುಟ್ಟು ಬದನೆಕಾಯಿ ಗೊಜ್ಜು, ಜೋಳದ ರೊಟ್ಟಿ ಚೆನ್ನಾಗಿರುತ್ತೆ. ತಿನ್ನಿ, ನೀವು ತಿನ್ನಿ. ಬನ್ನಿ ತಿನ್ನೋಣ ನಾವು. ಬಿಸಿ ಬಿಸಿ ರೊಟ್ಟಿ ಮಾಡಿದ್ರು. ಔಟ್ಸೈಡ್ ಹೋಗ್ತಾ ಇದ್ದೆ, ಪಟ್ಟನಂಗೆ ಇನ್ನೂ ಲೇಟ್ ಆಗುತ್ತೆ ಅಂತ ಒಂದು ಬೈಟ್ ನಮ್ಮಮ್ಮ ನೋಡಿ ಒಳಗಡೆ ಬದನೆಕಾಯಿ ಗೊಜ್ಜು ಹಾಕ್ಬಿಟ್ಟು ಕೊಟ್ಟಿದ್ದಾರೆ. ಸಕ್ಕತ್ತಾಗಿರುತ್ತೆ ತಿನ್ನೋಕೆ. ಹಿಂಗೆ ರೋಲ್ ಮಾಡಿಕೊಟ್ರೆ ನೀವು ಮನೇಲಿ ಒಂದ್ಸಲಿ ಜೋಳದ ರೊಟ್ಟಿಗೆ ಈ ಥರ ಸುಟ್ಟಿ ಬದನೆಕಾಯಲ್ಲಿ ಉಪ್ಪು ಖಾರ ಹಾಕ್ಬಿಟ್ಟು ತಿನ್ನಿ. ಅದ್ರ ಮಜಾನೇ ಬೇರೆ. ಸಕ್ಕತ್ತಾಗಿದೆ ಸೀರಿಯಸ್ಲಿ. ಚಿಕನ್ ರೋಲು, ಎಗ್ ರೋಲು, ಆಡೋಲು, ಈ ರೋಲು ಬಿಟ್ಬಿಟ್ಟು ಈ ಥರ ಜೋಳದ ರೊಟ್ಟಿ ರೋಲ್ ತಿನ್ನಿ. ಸೂಪರ್ ಆಗಿರುತ್ತೆ. ಏನಂತೀರಾ? ಓಕೆ ಫ್ರೆಂಡ್ಸ್, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್. ಥ್ಯಾಂಕ್ ಯು.